ನಮಸ್ಕಾರ ಎಲ್ರಿಗೂ. ಬನ್ನಿ ಅಮೃತಧಾರೆ ಇಂದಿನ ಸಂಚಿಕೆಯನ್ನ ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗ್‌ನಲ್ಲಿ ಗೌತಮ್ ಅವರು ಆ ಹುಡುಗಿನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಆ ಹುಡುಗಿ ಏನು ತಿಂತಿರಲ್ಲ, ಏನೂ ಮಾತಾಡ್ತಾ ಇರಲ್ಲ. ಆಗ ಗೌತಮ್ ಅವರು ಹೇಳ್ತಾರೆ, "ಪುಟ್ಟ ಮಾತಾಡು ಪುಟ್ಟ, ಯಾಕೆ ಪುಟ್ಟ ಈ ಥರ ಸೈಲೆಂಟ್ ಆಗಿರ್ತೀಯ? ನೀನು ಸೈಲೆಂಟ್ ಆಗಿದ್ರೆ ನಂಗೇನು ಅರ್ಥ ಆಗತ್ತೆ ಹೇಳು? ಪ್ಲೀಸ್ ಮಾತಾಡು" ಅಂತ ಹೇಳ್ತಾರೆ. ಆದ್ರೆ ಆ ಹುಡುಗಿ ಏನೂ ರಿಯಾಕ್ಟ್ ಮಾಡ್ತಾನೆ ಇರಲ್ಲ, ಏನೂ ತಿಂತಾನೂ ಇರಲ್ಲ. "ಪುಟ್ಟ ಏನಾದರೂ ಸ್ವಲ್ಪ ತಿನ್ನು, ನೀನು ಬೆಳಗ್ಗೆಯಿಂದನೂ ಏನೂ ತಿಂದಿಲ್ಲ. ಹಾಗಾಗಿ ದಯವಿಟ್ಟು ಪ್ಲೀಸ್ ಏನಾದರೂ ತಿನ್ನು ಪುಟ್ಟ. ಏನೂ ತಿನ್ನದೇ ಇದ್ರೆ ನಿಂಗೆ ಸುಸ್ತಾಗುತ್ತೆ ಪುಟ್ಟ" ಅಂತ ಹೇಳ್ತಾರೆ. ಆ ಹುಡುಗಿ ತಿನ್ನೋದೇ ಇಲ್ಲ. ಆಗ ಸ ಗೌತಮ್ ಅವರು ಮನಸಲ್ಲೇ ಅಂದ್ಕೊಳ್ತಾರೆ, ಅಯ್ಯೋ! ಏನು ಮಾಡೋದು? ಈ ಹುಡುಗಿ ಬೇರೆ ಏನೂ ತಿಂತಿಲ್ವಲ್ಲ. ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಅಂತ ಮನಸಲ್ಲಿ ಅಂದ್ಕೊಳ್ತಾರೆ. ಆಗ ಆನಂದ್ ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, "ಯಾಕೋ ಗೆಳೆಯ ಕಾಲ್ ಮಾಡಿದ್ದು?" ಅಂತ ಕೇಳಿದಾಗ, ಅದೇ ಈ ಹುಡುಗಿ ಏನು ಮಾತಾಡ್ತಿಲ್ಲ, ತಿಂತಿಲ್ಲ, ಟೆನ್ಷನ್ ಆಗ್ತಿದೆ ಕಣೋ ಅಂತ ಹೇಳ್ತಾರೆ. ಆಗ ಆನಂದ್ ಅವ್ರು ಹೇಳ್ತಾರೆ, "ನಿಂಗೆ ಆಗ್ಲೇ ಹೇಳಿದೆ ಅಲ್ವಾ, ಹುಡುಗಿ ಮೋಗಿ ಇರಬಹುದು. ಹಾಗಾಗಿ ಅವಳು ಮಾತಾಡ್ತಿಲ್ಲ. ನೀನೇನು ಟೆನ್ಷನ್ ಆಗ್ಬೇಡ ಗೆಳೆಯ, ನಾನು ಇವಾಗಲೇ ಬರ್ತೀನಿ" ಅಂತ ಆನಂದ್ ಅವರು ಸಹ ಹೇಳ್ತಾರೆ. ಆಗ ಆನಂದ್ ಅವರು ಕಾಲ್‌ನ ಕಟ್ ಮಾಡ್ಬಿಟ್ಟು ಗೌತಮ್ ಅವ್ರ ಮನೆಗೆ ಬರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಗೌತಮ್ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ. ಮತ್ತೆ ಕೇಳ್ತಾರೆ, "ಪುಟ್ಟ ನಾನು ನಿನ್ನ ಒಂದು ಮಾತು ಕೇಳಲಾ? ನಿಂಗೆ ನಿಜವಾಗ್ಲೂ ಮಾತಾಡೋದಕ್ಕಾಗೋದಿಲ್ವಾ? ಅಥವಾ ನನ್ನ ಮುಂದೆ ನಿಂಗೆ ಮಾತಾಡ್ತಿಲ್ವಾ?" ಅಂತ ಅಂತಾರೆ. ಇದನ್ನೆಲ್ಲ ನೋಡ್ತಿರೋ ಆ ಹುಡುಗಿಗೆ ಇಲ್ಲೇನಾಗ್ತಿದೆ ಅಂತ ತುಂಬ ಟೆನ್ಷನ್ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಅವರು ಬರ್ತಾರೆ. ಆನಂದ್ ಅವರು ಬಂದ್ಬಿಟ್ಟು, "ಗೆಳೆಯ ನೀನು ಟೆನ್ಷನ್ ಆಗಬೇಡ್ವೋ, ಅದಕ್ಕೆ ಹೇಳಿದೆ ಆ ಹುಡುಗಿನ ನಮ್ಮ ಮನೆಗೆ ಕಳಿಸ್ಕೊಡು ಅಂತ. ನೀನು ನೋಡಿದ್ರೆ ನನ್ನ ಮಾತೇ ಕೇಳಿಲ್ಲ" ಅಂತ ಹೇಳ್ತಾರೆ. ಆಗ, "ಅಲ್ಲ ಗೆಳೆಯ ನಿಂಗೆ ಗೊತ್ತು ತಾನೇ ಇವಳು ಯಾರ ಜೊತೆನೂ ಹೋಗ್ತಿಲ್ಲ. ನನ್ನ ಜೊತೆನೇ ಅಷ್ಟೇ ಹೊಂದ್ಕೊಂಡಿದ್ದಾಳೆ. ಹಾಗಾಗಿ ಹಾಗೆ ಹೇಳಿದೆ" ಅಂತ ಹೇಳ್ತಾರೆ. "ಆಯಿತು ಗೆಳೆಯ ನೀನು ಟೆನ್ಷನ್ ಆಗಬೇಡ" ಅಂತ ಆನಂದ್ ಅವರು ಹೇಳ್ತಾರೆ. ಆಗ ಈ ಹುಡುಗಿ ತಂದೆ ತಾಯಿ ಬೇಗ ಸಿಕ್ಕರೆ ಸಾಕು, ಇಲ್ಲ ಅಂದರೆ ತುಂಬ ಕಷ್ಟ ಅಂತ ಅಂದ್ಕೊಳ್ತಿರ್ತಾರೆ. ಇಲ್ಲಿ ಮಲ್ಲಿ ಸದಾಶಿವ ಮತ್ತು ಮಂದಾಕಿನಿ ಇವ್ರನ್ನ ನೋಡಿರ್ತಾರೆ. ಅದನ್ನ ನೋಡಿ ಇವ್ರನ್ನ ಹೇಗಾದರೂ ಒಂದು ಮಾಡಬೇಕು ಅಂತ ಆಕಾಶ್‌ಗೆ ಒಂದು ಚಾಲೆಂಜನ್ನ ಕೊಡ್ತಾರೆ. "ನೀನು ಹೋಗ್ಬಿಟ್ಟು ಅವರನ್ನು ಹೇಗಾದರೂ ಮಾತಾಡಿಸ್ಬೇಕು ಆಯಿತಾ, ಇದೇ ಈ ಚಾಲೆಂಜ್" ಅಂತ ಹೇಳಿ ಕಳಿಸಿರ್ತಾರೆ. ಅಲ್ಲಿ ಆಕಾಶ್‌ಗೆ, "ಓಕೆ ಡಾರ್ಲಿಂಗ್ ಪಕ್ಕಾ ನಾನು ಈ ಚಾಲೆಂಜ್‌ನ ಗೆದ್ದೇ ಗೆಲ್ತೀನಿ" ಅಂತ ಹೇಳಿಬಿಟ್ಟು ಆಕಾಶ್ ಸಹ ಹೋಗೇ ಬಿಡ್ತಾನೆ. ಅಲ್ಲಿ ಮಂದಾಕಿನಿ ಮತ್ತು ಸದಾಶಿವ ಅವರು ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲಿ ಇವನು ಹೋಗ್ಬಿಟ್ಟು ಅಲ್ಲಿ ಬಿದ್ದಿರೋ ದುಡ್ಡನ್ನು ಅವ್ರ ಕೈಲಿ ಕೊಟ್ಬಿಟ್ಟು, "ತಗೊಳ್ಳಿ ಅಜ್ಜಿಯ ತಾತ ನಿಂಗೆ ದುಡ್ಡು" ಅಂತ ಹೇಳಿ ಕೊಡ್ತಾರೆ. ಆಗ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಆ ಹುಡುಗನ್ನ ನೋಡ್ಬಿಟ್ಟು. "ಯಾರು ಪುಟ್ಟ ನೀನು? ಇಷ್ಟು ಚಿಕ್ಕ ಹುಡುಗ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಆ ಕೇರ್ಡ್ ಆಗಿದ್ದಾನಲ್ಲ, ಹಾಗೇನೆ ಬೇರೆಯವ್ರ ವಸ್ತುನ ಯಾವ ರೀತಿ ಎಷ್ಟು ಸಂಸ್ಕಾರ ಇದೆ ಇವನಿಗೆ ಅಂತ ಹೇಳ್ತಾರೆ. ಆಗ ಎತ್ಕೊಂಡು ಮುದ್ದಾಡ್ತಾರೆ. ಅದನ್ನ ನೋಡಿ ಮ ಮಲ್ಲಿ ತುಂಬ ಖುಷಿ ಪಡ್ತಿರ್ತಾಳೆ. ಹಾಗೇನೆ ಭೂಮಿಕಾಗೂ ಕಾಲ್ ಮಾಡಿಬಿಟ್ಟು ಕರ್ಸ್ಕೊತಾಳೆ. ಭೂಮಿಕಾನು ಬರ್ತಾಳೆ ಅಲ್ಲಿ. ಅದನ್ನ ನೋಡಿ ತುಂಬ ಖುಷಿ ಪಡ್ತಿರ್ತಾಳೆ. "ನೋಡು ಪುಟ್ಟ, ಯಾರು ಪುಟ್ಟ ನೀನು? ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಸಂಸ್ಕಾರನ ಕಲಿಸ್ಕೊಟ್ಟಿದ್ದಾರಲ್ಲ ನಿನ್ನ ತಂದೆ ತಾಯಿ, ನಿಜವಾಗ್ಲೂ ಗ್ರೇಟ್ ಅವರು" ಅಂತ ಮಂದಾಕಿನಿ ಹೇಳ್ತಾರೆ. ಆಗ, "ಅಯ್ಯೋ! ಇದರಲ್ಲಿ ನಂದೇನೂ ಇಲ್ಲ, ಎಲ್ಲ ನನ್ನ ತಂದೆ ತಾಯಿನೇ ಕಲಿಸಿದ್ದು. ಯಾಕಂದ್ರೆ ಬೇರೆಯವ್ರ ವಸ್ತು ತಗೋಬಾರ್ದು ಅಂತ ಹೇಳಿದ್ದಾರೆ ಅಮ್ಮ. ನಾನೇನಾದರೂ ಯಾರದ್ದಾದ್ರೂ ತಗೊಂಡ್ಬಿಟ್ರೆ ಅಮ್ಮ ನನಗೆ ಏಟ್ ಕೊಡ್ತಾರೆ" ಅಂತ ಹೇಳ್ತಾರೆ. ಆಗ, "ಹೌದಾ ಪುಟ್ಟ, ಇಷ್ಟೆಲ್ಲ ಹೇಳಿದ್ಮೇಲೆ ನಿಂಗೆ ತಂದೆ ತಾಯಿನ ನೋಡಲೇಬೇಕು ಅಂತ ಅನಿಸ್ತಿದೆ ಪುಟ್ಟ" ಅಂತ ಹೇಳ್ತಾರೆ. ಆಮೇಲೆ ತುಂಬಾನೇ ಮುದ್ದಾಡ್ತಾರೆ. ಆಮೇಲೆ ಅಪ್ಪುಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಹಾಗೇನೆ ಇಲ್ಲಿ ಅದನ್ನ ಭೂಮಿಕಾ ನೋಡಿ ಎಷ್ಟು ಖುಷಿ ಪಡ್ತಾಳೆ. "ನನ್ನ ತಂದೆ ತಾಯಿನ ನೋಡಿ 5 ವರ್ಷ ಆಯ್ತು. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮಲ್ಲಿ. ಥ್ಯಾಂಕ್ ಯು ಮಲ್ಲಿ. ನೀನು ಈ ಕೆಲಸ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ" ಅಂತ ಹೇಳ್ತಾಳೆ ಭೂಮಿಕಾ. ಅದಾದ್ಮೇಲೆ ಮ್, ಅಪ್ಪು ಭೂಮಿಕಾ ಮತ್ತೆ ಮಲ್ಲಿ ಹತ್ರ ಬರ್ತಾರೆ. ಮಲ್ಲಿ ಹತ್ರ ಬಂದ್ಬಿಟ್ಟು, "ಮಲ್ಲಿ ಡಾರ್ಲಿಂಗ್ ನೋಡ್ತೀಯ ಮಲ್ಲಿ ಡಾರ್ಲಿಂಗ್, ನಾನು ಹೇಗೆ ಗೆದ್ಬಿಟ್ಟೆ, ಎಲ್ಲ ಚಾಲೆಂಜ್ನ ಹೇಗೆ ಗೆದ್ಬಿಟ್ಟೆ ನೋಡು. ನೀನು ಆವಾಗಲೇ ಹೇಳಿದ್ಯಾ ನಾನು ಏನೇ ಕೇಳಿದ್ರು ಕೊಡಿಸ್ತೀನಿ ಅಂತ. ಪಕ್ಕಾ ಕೊಡಿಸ್ತೀಯಾ ತಾನೆ ಅಂತ ಅಂದಾಗ, "ಯಾಕೋ ಪುಟ್ಟ ನನ್ನ ಮೇಲೆ ಡೌಟಾ? ಸರಿ ನಾನು ನಿಂಗೆ ಕೊಡಿಸ್ತೀನಿ ಎಲ್ಲದನ್ನು" ಅಂತ
ಮಲ್ಲಿ ಡಾರ್ಲಿಂಗ್ ಹೇಳ್ತಾರೆ. ಆಗ ಇಲ್ಲಿ ಭೂಮಿಕಾ ಅಂತೂ ತುಂಬಾ ಖುಷಿಲಿ ತೇಲಾಡ್ತಿರ್ತಾಳೆ. ಹಾಗೇನೆ ಮಲ್ಲಿ ಮನ್ಸಲ್ಲೇ ಅಂದ್ಕೊಳ್ತಿರ್ತಾಳೆ, ಈಗ ಭೂಮಿಕಾ ಅಕ್ಕ ಮತ್ತೆ ಅವ್ರ ತಂದೆ ತಾಯಿನೋ ಒಂದ್ ಮಾಡಿದ್ದಾಯ್ತು. ಇನ್ಮೇಲೆ ಗೌತಮ್ ಬಾಬಾ ಮತ್ತೆ ಭೂಮಿಕಾ ಅಕ್ಕವ್ರನ್ನ ಒಂದ್ ಮಾಡೇ ಮಾಡ್ತೀನಿ. ನಾನ್ ಪಕ್ಕ ಒಂದ್ ಮಾಡೇ ಮಾಡ್ತೀನಿ. ಇನ್ಮೇಲೆ ಏನೇ ಇದ್ರೂ ಅದೇ ಕೆಲ್ಸ ಅಂತ ಮನ್ಸಲ್ಲೇ ಅನ್ಕೊಳ್ತಾರೆ. ಆಗ ಭೂಮಿಕಾ ಟೈಮ್ ಆಯ್ತು ಬನ್ನಿ ಹೋಗೋಣ ಅಂತ ಅಂದಾಗ, ಸರಿ ಮಲ್ಲಿನೂ ಕೂಡ ಅಕ್ಕ ಆಯ್ತು ಅಕ್ಕ ಟೈಮ್ ಆಯ್ತು ಹೋಗೋಣ ಅಂತ ಅಂದು ಆಟೋನ ಹತ್ತಾರೆ. ಇಲ್ಲಿ ಭೂಮಿಕಾ ಶಕುಂತಲಾ ಮತ್ತೆ ಜಯದೇವ್ ಏನಾಗೋಯ್ತು ಇದು? ಹ್ಮ್ ಗೌತಮ್ ನಮ್ಗೆ ಆಸ್ತಿ ಪೇಪರ್ಸ್ಗೆ ಸೈನ್ ಮಾಡ್ಕೊಡ್ತಿರ್ಬೇಕಾದ್ರೆ ಇಲ್ಲಿ ಭೂಮಿಕಾ ಸೈನ್ ಕೂಡ ಬೇಕಾಗುತ್ತೆ ಅಂತ ಬರ್ದಿರೋದ್ನ ನಾವು ನೋಡ್ಲೇ ಇಲ್ವಲ್ಲ. ಛೇ, ಏನ್ ಮಾಡೋದು? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಇಲ್ಲಿ ಶಕುಂತಲಾ ಟೆನ್ಷನ್ ಆಗ್ತಿರ್ತಾಳೆ. ಆಗ ಮಾಮ್, ನೀನೇನು ಟೆನ್ಷನ್ ಆಗ್ಬೇಡ, ಭೂಮಿಕಾ ಸೈನ್ ತಾನೆ, ಎಲ್ಲ ನಾನು ಇದೀನಲ್ವಾ, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾನೆ. ಏನ್ ಮಾತಾಡ್ತಿದ್ಯಾ ಅಂತ ಶಕುಂತಲಾ ಅವರು ಹೇಳ್ತಾರೆ. ಆಗ ಅವಳು ಸೈನ್ ತಾನೆ, ಅವಳು ಸೈನ್ ತರ ನಾವೇ ಮಾಡಿದ್ರಾಯ್ತು ಅಂತ ಹೇಳಿಬಿಡ್ತಾನೆ. ಆಗ ಏ ಏನೋ ಮಾತಾಡ್ತಿದೀಯ ನೀನು, ಏನು ಆ ಥರ ಸೈನ್ ಮಾಡಿದ್ರೆ ನಾವು ಸಿಗಾಕೊಳ್ಳಲ್ಲ ಅನ್ಕೊಂಡಿದ್ಯಾ? ನಾವು ಸಿಗಾಕೊಂಡ್ರೆ ಕಂಬಿ ಎಣಿಸ್ಬೇಕಾಗತ್ತೆ ಅಂತ ಹೇಳೇ ಬಿಡ್ತಾರೆ ಶಕುಂತಲಾ. ಎಲ್ಲ ಈ ಜಯದೇವ್ ಮಾಡಿರೋ ಎಡವಟ್ನಿಂದ ಛೇ, ಎಂತ ಪರಿಸ್ಥಿತಿ ಸಿಗಾಕೊಂಡ್ಬಿಟ್ವಿ ಅಂತ ಶಕುಂತಲಾ ಅನ್ಕೋತಾಳೆ. ಇವಾಗ ಏನಿದ್ರು ನಾನು ಭೂಮಿಕಾನ ಹುಡುಕ್ಲೇಬೇಕು, ಹಾಗೆ ಗೌತಮ್ನ ಹುಡುಕ್ಲೇಬೇಕು. ಭೂಮಿಕಾಗೆ ನಾನೇ ಮನೆ ಬಿಟ್ಟು ಹೋಗು ಅಂತ ಅಂದೆ. ಹಾಗೆ ಇವಾಗ ಅವಳನ್ನೇ ಹುಡುಕೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಶಕುಂತಲಾ ಅನ್ಕೊಳ್ತಾಳೆ. ಗೌತಮ್ ಭೂಮಿಕಾ ಜೊತೆಲೇ ಇರಬಹುದಾ? ಛೇ, ಏನೂ ಗೊತ್ತಾಗ್ತಿಲ್ವಲ್ಲ. ಏನೇ ಇರಲಿ, ಅವರಿಬ್ಬರನ್ನ ಸಹ ನಾನು ಹುಡುಕ್ಲೇಬೇಕು. ಅದರಲ್ಲೂ ಭೂಮಿಕನ್ನಂತೂ ನಾನು ಕಷ್ಟಪಟ್ಟು ಹುಡುಕ್ಲೇಬೇಕು ಅಂತ ಡಿಸೈಡ್ ಆಗ್ತಾರೆ. ಇಲ್ಲಿ ಆಟೋ ಹತ್ಕೊಂಡು ಹೋಗ್ತಿರುವಂಥ ಭೂಮಿನ ಸದಾಶಿವ ಅವರು ನೋಡಿಬಿಡ್ತಾರೆ. ಅರೆ, ಭೂಮಿಕನ್ ಥರ ಕಾಣ್ತಿದಾರಲ್ಲ ಅಂತ ಹೇಳ್ತಾರೆ ಮಂದಾಕಿನಿಗೆ. ಆಗ ಹೌದು ಹೌದು ರೀ, ಭೂಮಿಕಾ ಥರನೇ ಇದ್ದಾಳೆ ಅಂತ ಅಂದಾಗ, ಅಯ್ಯೋ ಅದು ಭೂಮಿಕಾನೇ ಅಂತಂದು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಂದೆ ಸದಾಶಿವ ಹಾಗೆ ಮಗಳು ಭೂಮಿಕಾ ಒಂದಾಗ್ತಾರಾ ಇಲ್ವಾ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವು ನೋಡೋಣ. ಬಾಯ್, ಟೇಕ್ ಕೇರ್, ನಮಸ್ಕಾರ.